ಡಿಸೆಂಬರ್ 9ನೇ ತಾರೀಕು ಇತಿಹಾಸದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ದಿನ. ಈ ದಿವಸ ಭಾರತೀಯರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ಬರಲಿಕ್ಕೆ ಕೂತ್ಕೊಂಡಿರ್ತಕ್ಕಂಥ ಒಂದು ದಿನ. ಡಿಸೆಂಬರ್ 9, 1946ರಲ್ಲಿ ಮೊದಲ ಸಭೆ, ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ, ಅವರು ಸಂವಿಧಾನ ಬರಲಿಕ್ಕೆ ಕೂತ್ಕೊಳ್ತಾರೆ. ಅವತ್ತು ಹಂಗಾಮಿ ಅಧ್ಯಕ್ಷರಾಗಿ ಯಾರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವ್ರನ್ನ ಕುಂದಿಸ್ತಾರೆ. ಅದಾದ ನಂತರ ಮಾರನೇ ದಿನ 1946 ಡಿಸೆಂಬರ್ 11ನೇ ತಾರೀಕು ಪರ್ಮನೆಂಟ್ ಅಧ್ಯಕ್ಷರ ನೇಮಕಾತಿ ಆಗುತ್ತೆ ಸಂವಿಧಾನ ರಚನಾ ಸಭೆಗೆ. ಅಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರನ್ನ ಅಧ್ಯಕ್ಷರನ್ನಾಗಿ, ಎಚ್ ಸಿ ಮುಖರ್ಜಿ ಮತ್ತು ವಿ ಟಿ ಕೃಷ್ಣಮಾಚಾರಿ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮತ್ತು ಬಿ ಎನ್ ರಾವ್ ಅವರನ್ನ ಒಂದು ಲೀಗಲ್ ಅಡ್ವೈಸರ್ನಾಗಿ ನೇಮಕಾತಿ ಮಾಡ್ಕೊಳ್ತಾರ. ನೆಕ್ಸ್ಟ್ ಡಿಸೆಂಬರ್ 13ನೇ ತಾರೀಕು 1946 ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಾವು ಸಂವಿಧಾನ ಬರಲಿಕ್ಕೆ ಹೊರಟಿದ್ದೀವಿ, ಹಾಗಾದ್ರೆ ಆ ಸಂವಿಧಾನ ಹೇಗಿರ್ಬೇಕಂತಕ್ಕಂಥ ಒಂದು ಫ್ರೇಮ್ ಅನ್ನ ಹೇಳ್ತಾರೆ. ಅದನ್ನೇ ನಾವು ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ನಾವು ಕರಿತೀವಿ.